ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಈಗ ಬಹುಭಾಷಾ ನಟಿಯಾಗಿರುವ ಸುಂದರಿ ನಿತ್ಯಾ ಮೆನನ್. ಅಮೋಘ ಅಭಿನಯ, ಅಗಾಧ ಸೌಂದರ್ಯದಿಂದಲೇ ಕಣ್ಮನ ಸೆಳೆದ ನಿತ್ಯಾ ಮೆನನ್ ವಿರುದ್ಧ ಮಲಯಾಳಂ ಚಿತ್ರರಂಗ ದೊಡ್ಡ ಕ್ರಮಕ್ಕೆ ಮುಂದಾಗಿತ್ತು. ನಟಿಗೆ ಬ್ಯಾನ್ ಬಿಸಿ ಮುಟ್ಟಿಸಲು ನಿರ್ಧರಿಸಿತ್ತು. ಹಾಗಾದ್ರೆ ಏನಿದು ನಿತ್ಯಾ ಮೆನನ್ ಬ್ಯಾನ್ ಸಮಾಚಾರ? ಹೇಳ್ತೀವಿ ಕೇಳಿ. ಕರ್ಲಿ ಬ್ಯೂಟಿ ನಿತ್ಯಾ ಮೆನನ್ ಕನ್ನಡದ 7 o'clock ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು. ಆನಂತರ ಮಲಯಾಳಂ, ತೆಲುಗು, ತಮಿಳು ಚಿತ್ರಗಳಲ್ಲಿ ಅವಕಾಶ ಗಿಟ್ಟಿಸಿಕೊಂಡ್ರು. ಮಿಷನ್ ಮಂಗಲ್ ಚಿತ್ರದಿಂದ ಬಾಲಿವುಡ್ಗೂ ಪದಾರ್ಪಣೆ ಮಾಡಿದ್ರು. ನಿತ್ಯಾ ಮೆನನ್ ಸಿಕ್ಕಾಪಟ್ಟೆ ಬೋಲ್ಡ್, ನೇರ ದಿಟ್ಟ ನಡವಳಿಕೆಯಿಂದ ಸಾಕಷ್ಟು ಬಾರಿ ವಿವಾದಕ್ಕೆ ಗುರಿಯಾಗಿದ್ರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಮಲಯಾಳಂ ಚಿತ್ರರಂಗ ನಟಿಯನ್ನ ಬ್ಯಾನ್ ಮಾಡೋಕೆ ಮುಂದಾಗಿತ್ತು. ಹೌದು, ಸುಮಾರು 10 ವರ್ಷಗಳ ಹಿಂದೆ ದಕ್ಷಿಣ ಸಿನಿ ರಂಗದಲ್ಲಿ ನಿತ್ಯಾ ಮೆನನ್ ಬಹುಬೇಡಿಕೆಯ ನಟಿಯಾಗಿದ್ರು. ಹೀಗಾಗಿ ನಿರ್ಮಾಪಕರು ನಟಿಯ ಕಾಲ್ ಶೀಟ್ಗೆ ಕಾಯ್ತಾ ಇದ್ರು. ಅದು 2012ರ ಸಮಯ. ಮಲಯಾಳಂನ ನಿರ್ಮಾಪಕರೊಬ್ರು ಕಾಲ್ ಶೀಟ್ ಕೇಳ್ಕೊಂಡು ನಟಿ ಮನೆಗೆ ಹೋಗಿದ್ರು. ನಿರ್ಮಾಪಕರು ಬಂದ್ರೂ ಕೂಡ ನಿತ್ಯಾ ಮಾತ್ರ ಮನೆಯಾಚೆ ಬರ್ಲಿಲ್ವಂತೆ. ಬದಲಿಗೆ ಮನೆಯಲ್ಲಿಯೇ ಇದ್ರೂ ಕೂಡ ಮ್ಯಾನೇಜರ್ನ ಕಳಿಸಿದ್ರಂತೆ. ಈ ರೀತಿ ಅನೇಕ ನಿರ್ಮಾಪಕರಿಗೆ ಮಾತನಾಡಿಸದೆ ಕಳಿಸಿದ್ದಾರಂತೆ. ಈ ಕಾರಣಕ್ಕೆ ನಿತ್ಯಾ ಅವರ ಮೇಲೆ ನಿಷೇಧ ಹೇರುವ ಚಿಂತನೆ ನಡೆದಿತ್ತು. ಆದ್ರೆ ಈ ಎಲ್ಲ ಬೆಳವಣಿಗೆಯ ಬಳಿಕ ಅದೇ ವರ್ಷ 5-6 ಮಲಯಾಳಂ ಸಿನಿಮಾಗಳಲ್ಲಿ ನಿತ್ಯಾ ನಟಿಸಿದ್ರು. 2012ರ ನಂತರ 2019ರಲ್ಲಿಯೂ ಕೂಡ ಇಂಥದ್ದೇ ಬೆಳವಣಿಗೆ ನಡೆದಿತ್ತು. 2019ರ ಹೊತ್ತಿಗೆ ನಿತ್ಯಾ ಮೆನನ್ ತಾಯಿಗೆ ಕ್ಯಾನ್ಸರ್ ಇರುವುದು ಸುದ್ದಿಯಾಗಿತ್ತು. ಅಷ್ಟೇ ಅಲ್ಲ, ನಿತ್ಯಾ ಮೆನನ್ಗೂ ಮೈಗ್ರೇನ್ ಸಮಸ್ಯೆ ಇತ್ತಂತೆ. ಆರೋಗ್ಯ ಸಮಸ್ಯೆ ಕಾರಣಕ್ಕೆ ನಟಿ ವಿಶ್ರಾಂತಿ ಪಡೆಯಲು ನಿತ್ಯಾ ಮನೆಯಲ್ಲಿಯೇ ಇರ್ತಿದ್ರು. ಈ ಮಧ್ಯೆ ಆಗ ಮಲಯಾಳಂ ನಿರ್ಮಾಪಕರೊಬ್ರು ನಿತ್ಯಾ ಮೆನನ್ ಅನುಮತಿಯಿಲ್ಲದೆ ದಿಢೀರನೆ ಮನೆಗೆ ತೆರಳಿ ಸಿನಿಮಾ ಬಗ್ಗೆ ಚರ್ಚಿಸಿದ್ರು. ಆಗ ನಿತ್ಯಾ ಸದ್ಯಕ್ಕೆ ನನ್ನ ಆರೋಗ್ಯ ಸರಿಗಿಲ್ಲ, ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ಮಾತಾಡೋಣ ಎಂದಿದ್ರಂತೆ. ಇದರಿಂದ ಸಿಟ್ಟಾದ ನಿರ್ಮಾಪಕರು ಮಲಯಾಳಂ ನಿರ್ಮಾಪಕರನ್ನ ಸಭೆಗೆ ಕರೆದು ನಿತ್ಯಾ ಮೆನನ್ಗೆ ಅಹಂಕಾರ ಜಾಸ್ತಿ, ಈ ಕ್ಷಣದಿಂದಲೇ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ನಟಿ, ನನಗೆ ಅಹಂಕಾರವಿರುವ ನಿರ್ಮಾಪಕರ ಜೊತೆಗೆ ನಾನು ಮಾತನಾಡಲು ಇಷ್ಟಪಡಲ್ಲ ಎಂದು ಖಡಕ್ ಆಗಿ ಹೇಳಿದ್ರು. ಹೀಗೆ ಮಲಯಾಳಂ ಸಿನಿಮಾದ ಕ್ಷೇತ್ರದಲ್ಲಿ ಭಾರಿ ಬೇಡಿಕೆ ಹೊಂದಿದ್ದ ನಟಿ ನಿತ್ಯಾ ಮೆನನ್ 2019ರಿಂದ ಈಚೆಗೆ ಬೆರಳೆಣಿಕೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ.